ಓಂ ಗಣೇಶಾಯ ನಮಃ. ಓಂ ವಿನಾಯಕಾಯ ನಮಃ. ಮಂತ್ರ ಹೇಳಿ ಸ್ವಾಮಿ. ಪುರೋಹಿತ, ನಿನ್ನ ಯಾಕೆ ಕರ್ಸಿರೋದು? ಮಂತ್ರ ನಾನ್ ಹೇಳೋದಕ್ಕ? ಮಂತ್ರ ನೀನ್ ಹೇಳು, ತಾಳಿ ನಾನ್ ಕಟ್ತೀನಿ. ಹಂಗಲ್ಲ ಸ್ವಾಮಿ, ಅದು ಹಂಗಲ್ಲ ಅಂದ್ರ ತಾಳಿ ನೀನ್ ಕಟ್ಟು ಮಿಕ್ಕಿದ್ ನಾನ್ ಮಾಡ್ಕೋತೀನಿ ಅಂತ ಅತ್ತಾಗದ್ ಬಿಟ್ಟ ಅಂದ್ರೆ ನಾನೆಲ್ಲಣ್ಣ ಹಂಗಂದೆ. ಮುಚ್ಕೊಂಡ್ ಮಂತ್ರ ಹೇಳು. ಓಂ ಗಣೇಶಾಯ ನಮಃ. ಓಂ ವಿಘ್ನ ವಿನಾಯಕಾಯ ನಮಃ. ಓಂ ಸೂರ್ಯಾಯ ನಮಃ. ಪೂಜಾರಿ ಏನಾದ್ರು ಒಳಗ್ ಬಂದ್ರೆ ಅವ್ನ್ ಮತ್ತೆ ಹೊರಗಡೆ ಹೋಗ್ಬಾರ್ದು. ಆಯ್ತಣ್ಣ. ಎಲ್ಲಾರ್ಗು ರೆಡಿ ಆಗಕ್ ಹೇಳ. ಲೇ ಒಟ್ಟನಾಗ ಅವ್ರು ರೆಡಿ ಆದ್ಮೇಲೆ ಬೇಗ ಕರ್ಕೊಂಬರ್ರು. ಓಹೋ, ನಾಗಪ್ಪನವ್ರು ಬರ್ಬೇಕು. ಏನೋ ಏನೋ ಬೈರಾಮ, ಇದು ಒಳ್ಳೆ ಮದ್ವೆ ಕಣ್ಣು ಕೃಷ್ಣ ಕೃಷ್ಣ ಇದ್ದಂಗಿದ್ಯಲ್ಲೋ. ನಿನ್ಗೆ ಒಳಗಾಲಿ ಕಣಪ್ಪ. ಇದೇನಯ್ಯ ಇದು? ನಾನಿನ್ನು ತಾಳಿನೇ ಕಟ್ಟಿಲ್ಲ, ಆಗ್ಲೇ ಉಡುಗೊರೆ ಕೊಡ್ತಾ ಇದೆಯಲ್ಲ. ಆಗಲ್ಲ ಕಣಯ್ಯ, ಇವತ್ತು ಪಾರ್ಟಿನಲ್ಲಿ MLC ಮೀಟಿಂಗ್ ಇದೆ, ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ಹೋಗ್ಬೇಕು. ನೋಡು, ಸಾಯಂಕಾಲ ಬೇಕಾದ್ರೆ ನಿಮ್ ಮನೆಗೆ ಬರ್ತೀನಿ, ಎಷ್ಟೊತ್ತು ಬೇಕಾದ್ರೆ ಇರ್ತೀನಯ್ಯ. ಯೋ, ಹಂಗೇನಾದ್ರು ಬಂದ್ಬಿಟ್ಯಾ? ಇನ್ನು 10 ದಿನ ನನ್ ಮನೆ ಕಡೆ ತಲೆ ಹಾಕ್ಬೇಡ ನೀನು. ಯಾಕೆ? ಹನಿಮೂನ್ಗೆ ಹೋಗ್ಬೇಕು ಕಣೆ ನಾನು. ಕೃಷ್ಣ 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 ಕಣ ನೀನು. ಉಂಟ ಬರ್ತೀವಣ? ಬರ್ತೀನಿ, ಬರಪ್ಪ. ಬರಿ ಬರಿ ಬರಿ. ನನ್ ಮಗ ನೀನು. ಸರ್, ಎಲ್ಲಿಗೂ ಹೋಗ್ಬೇಕು ಅಂತ ಹೇಳಿದ್ರಿ? ಎಲ್ಗೂ ಹೋಗ್ಬೇಕಾಗಿಲ್ಲ ಕಣ. MLC ಎಲೆಕ್ಷನ್ ಅದ್ರ ಮೀಟಿಂಗ್ ಅಂತ ಸುಮ್ಮನೆ ಹೇಳಿದಷ್ಟೇನೆ. MLC ಎಲೆಕ್ಷನ್ ಇಲ್ಲ, PMLC ಎಲೆಕ್ಷನ್ ಇಲ್ಲ. ನೋಡು, ಆ ಬೈರಾಮ ಆ ಪೂಜಾರಿ ಹುಡುಗಿನ ಮದ್ವೆ ಆಗ್ತಾವನೆ. ಅವನೇನೋ ಅಟ್ಕಾಚ್ಕೊಂಡಂದ್ರೆ ಅಷ್ಟೇ ನಮ್ ಗತಿ. ಬದುಕಿದ್ರೆ 10 ಜನ ಬೈರಾಮ್ಗಳನ್ನ ಸೃಷ್ಟಿ ಮಾಡ್ಬೋದು, ಗೊತ್ತಾಯ್ತಾ? ಎಷ್ಟೊತ್ರು ಕರ್ಕೊಂಡ್ರ ಬೇಗ. ತ್ರಿಪುರ ಸುಂದರಿ ಪಾರಿನಿ ಹಸೆ ಮನೆಗೆ ಬಾ ಚಿನ್ನ, ಬಾ 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 ಬಾ. ಯಾಕೆ ಬಾಮ್ಮ, ನನ್ನ ಹೃದಯೇಶ್ವರಿ. ಬಾರೇ ಬಾರೇ, ಕುತ್ಕೊಳ್ಳೆ. ನನ್ನ ಬಂಗಾರ ಕುತ್ಕೋ. ಏನ್ ಚೆನ್ನಾಗ್ ಕಾಣ್ತಾ ಇದೆಯೇ. ನನ್ನ ಸೃಷ್ಟಿನೇರ್ದು ಆಗ್ಬಿಡ್ತೀನಿ ಅಮ್ಮ. ಹೂನಾರ ಹಾಕಿ. ಓಂ ಸೂರ್ಯಾಯ ನಮಃ. ಓಂ ಚಂದ್ರಾಯ ನಮಃ. ಓಂ ಮಂಗಳಾಯ ನಮಃ. ಓಂ ಬುಧ. ಪುರೋಹಿತ, ಬೆಳಗ್ಗೆ ಹೇಳಿದ ಮಂತ್ರ ಹೇಳಿ ಸಾಯಿಸ್ತಾ ಇದೆಯಲ್ಲ. ತಾಳಿ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳು, ನಾನು ತಾಳಿನ ಅಟ್ಟ ಅಕ್ಕಂತ ಕಟ್ಬಿಡ್ತೀನಿ. ಇನ್ ಒಂದೇ 1 ನಿಮಿಷ ಸ್ವಾಮಿ, ಕಾಲ ಕೂಡ್ ಬರ್ತಾ ಇದೆ. ಏನೋ ಪೂಜಾರಿ, ಕಮಾನ್ ಪೂಜಾರಿ, ಕಮಾನ್. ಎಲ್ರು ಸಾವು ಹುಡ್ಕೊಂಡು ಹೋದ್ರೆ ನೀನು ಸಾವನ್ನೇ ಹುಡ್ಕೊಂಡ್ ಬಂದಿದ್ಯಾ. ನಿನ್ನ ಲವ್ವರ್ಗೆ ನಿನ್ ಹಣನೇ ದೊಡ್ಡ ಗಿಫ್ಟ್. ಅಷ್ಟೊಂದು ಆತರ ಯಾಕೆ ಬೈರಮ್ಮ? ಸ್ವಲ್ಪ ತಡ್ಕೋ, ನಿನ್ ಮದ್ವೆಗೆ ನಾನು ಒಂದು ಗಿಫ್ಟ್ ತಂದಿದ್ದೀನಿ. ಆ ಗಿಫ್ಟ್ ನ ನೀನು ಕೊಟ್ರೆ ನೀನು ಲೈಫ್ ಲಾಂಗ್ ಮರೆಯೋದಿಲ್ಲ. ಮುಹೂರ್ತ ಮೀರೋಗ್ತಿದೆ ಸ್ವಾಮಿ. ಏನಕ್ಕೆ? ಪೂಜಾರಿ ತಲೆ ತೆಗೆಯೋದಕ್ಕ ಅಥವಾ ನಾನ್ ತಾಳಿ ಕಟ್ಟೋದಕ್ಕ? ಈ ಪೂಜಾರಿಗೆ ತಲೆ ತೆಗೆದ ಅಭ್ಯಾಸ, ತಲೆ ಕೊಟ್ಟಲ್ಲ. ಲೇ ಪೂಜಾರಿ, ನೀನ್ ಇಲ್ಲಿ ತನಕ ಬಂದ್ ಬಾಳ ತಪ್ಪು ಮಾಡ್ಬಿಟ್ಟೆ ಕಣ. ನಿನ್ನ ಕ್ಷಮಿಸಿ ಜೀವ ಸಹಿತ ಉಳಿಸ್ಕಳ್ಸೋದಕ್ಕೆ ನಾನ್ ಯಮಧರ್ಮರಾಯನೂ ಅಲ್ಲ, ನೀನ್ ಸತಿ ಸಾವಿತ್ರಿನೂ ಅಲ್ಲ. ಪಾಪ ನಿನ್ ಲವ್ವರ್ ಎದುರುಗಡೆನೆ ನೀನು ಸಾವು ಅಂತ ಬ್ರಹ್ಮ ಬರ್ದಿದ್ದಾನೇನೋ. ಬ್ರಹ್ಮ ಸಾವು ಬರೆದು ಕಳಿಸಿರೋದು ಅಣ್ಣಂಗಲ್ಲ ಮರಿ, ನಿನಗೆ. ಬೈರಮ್ಮ, ಈಗ ಗೊತ್ತಾಯ್ತಾ ಗಿಫ್ಟ್ ಏನು ಅಂತ? ಬೈರಮ್ಮ, ಆ ಬ್ರಹ್ಮ ಅವಳ ಹಣೆಯಲ್ಲಿ ಬರ್ದಿರೋದು ನೀನ್ ತಾಳಿ ಕಟ್ಲಿ ಅಂತಲ್ಲ, ನಾನ್ ತಾಳಿ ಕಟ್ಲಿ ಅಂತ. ನಾನ್ ನಿನಗೆ ಜೀವ ಭಿಕ್ಷೆ ಕೊಟ್ಟಿದ್ದೀನಿ. ಮದುವೆ ಆದ ಖುಷಿಲಿ ನಾನಿರ್ತೀನಿ, ದುಃಖದಲ್ಲಿ ನೀನಿರ್ತೀಯ. ಇದು ನಾನು ನಿನಗೆ ಕೊಡ್ತಾರ ಮೊದಲನೇ ಗಿಫ್ಟ್. ಎರಡನೇದು ಕ್ಲೈಮ್ಯಾಕ್ಸ್ ಅಲ್ಲಿ ಕೊಡ್ತೀನಿ. ಗೆಳಪ್. ಬೈರಮ್ಮ, ತಾಳಿ ಕೊಡ್ತೀಯಾ? ಹಾಗೆ ಹೋಗ್ಬೇಡ, ಅಕ್ಷತೆ ಹಾಕ್ಬಿಟ್ಟು ಹೋಗು. ನಾನಿವತ್ತು ಈ ಸ್ಥಿತಿಲಿ ಇರೋದಕ್ಕೆ ಕಾರಣ ನೀನು. ನಿನ್ನ ಮದುವೆಯಾಗಿ ಲೈಫ್ ಲಾಂಗ್ ಟಾರ್ಚರ್ ಕೊಡೋ ಉದ್ದೇಶ ನನಗಿಲ್ಲ. ನಿನಗೆ ಬೈರಾಮನ ಮದುವೆ ಆಗೋದು ಇಷ್ಟ ಇರಲಿಲ್ಲ, ಆದ್ರೂ ಅವ್ನು ಬಲವಂತವಾಗಿ ಮದುವೆ ಆಗ್ತಿದ್ದಾನೆ. ಅದನ್ನ ತಪ್ಪಿಸಿ ಅವ್ನಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನ್ ನಿನ್ನನ್ನು ಮದುವೆ ಆಗಿದ್ದು.
ನೀನ್ ಮೊದ್ಲು ನನ್ನ ಪ್ರೀತಿಸ್ತಾ ಇದ್ದಿದ್ ನನಗೆ ಗೊತ್ತು. ಆಗಿನ ಶರಣನೇ ಬೇರೆ, ಈಗಿನ ಪೂಜಾರಿನೇ ಬೇರೆ. ನಿನ್ ತಾಯಿ ನಿಮ್ ಆಸ್ತಿನ ನೋಡ್ಕೊಂಡು ಇದೇ ಊರಲ್ಲಿ ಸೆಟ್ಲ್ ಆಗ್ತೀನಿ ಅನ್ನೋದಾದ್ರೆ ಹೇಳು, ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಎಲ್ಲಾ ಮಾರ್ಬಿಟ್ಟು ಫಾರಿನ್ ನಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅಂದ್ರೆ ಅದಕ್ಕೂ ರೆಡಿ. ಈಗ ನೀನ್ ಹೇಳ್ಬೇಕು. ಏನ್ ಮಾತಾಡ್ತಾ ಇದ್ಯೋ ನೀನು? ಏನ್ ತಮಾಷೆ ಮಾಡ್ತಾ ಇದ್ಯಾ? ಪ್ರೀತಿ ಅನ್ನೋದು ಹಾಗ್ ಬಂದ್ ಹಾಗೆ ಹೋಗೋದಕ್ಕೆ ಅದೇನ್ ಕಾಮನ್ ಬಿಲ್ಲು ಅನ್ಕೊಂಡ್ಯಾ? ಇವಳು ನಿನ್ನ ಮನ್ಸರೇ ಇಷ್ಟಪಟ್ಟಿದ್ದಾಳೋ? ಇವತ್ ನೀನ್ ಹೋಗಿ ಇವಳನ್ನ ಕಾಪಾಡದೇ ಇದ್ರೆ ಇಷ್ಟೊತ್ತಾಗ್ಲೇ ಇವಳು ಸತ್ ಹೋಗಿರ್ತಿದ್ಲು. ನೀನಾ ನಿನ್ಗಿದೆಲ್ಲ ಗೊತ್ತಾಗಲ್ಲ. ನಾ ಹಳೆ ಶರಣ ಅಲ್ಲ. ನಿನ್ ತಲೆ ಮೇಲೆ 2 ಕೋಡ್ ಬೆಳ್ದಿದ್ಯಾ? ಬಾಯಿ ಮುಚ್ಕೊಂಡು ಇವಳನ್ನ ಒಳಗಡೆ ಕರ್ಕೊಂಡು ಹೋಗು. ನೀನ್ ಯಾಕೆ ಹೇಳ್ತಾ ಇದ್ಯಾ? ಬಾಯ್ ಬಿಟ್ಟು ಹೇಳು. ಯಾವತ್ತಿದ್ರು ನೀವ್ ನನಗಿಷ್ಟನೇ, ಹೇಗಿದ್ರು ಇಷ್ಟನೇ. ನೀವಿಲ್ದೆ ನಾನ್ ಬದುಕಿರಲ್ಲ. ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದ್ಯಾ? ನನ್ ಸೊಸೆ ಕಣ್ಣೀರ್ ಹಾಕ್ಬಾರ್ದು. ನನ್ ಮಗನ್ ಬಗ್ಗೆ ನನಗ್ ಗೊತ್ತು. ಇನ್ನೇನು ಗ್ರೀನ್ ಸಿಗ್ನಲ್ ಸಿಕ್ತಲ್ಲ, ಬೆಸ್ಟ್ ಆಫ್ ಲಕ್. ಏನಕ್ಕೆ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀನಿ. ಇದು ಒಂಥರ ಎಕ್ಸಾಮ್ ಕಣೋ, 1 ವರ್ಷದಲ್ಲಿ ರಿಸಲ್ಟ್ ಗೊತ್ತಾಗತ್ತಲ್ಲ.